ಒಬ್ಬರು ಮಾತನಾಡುವ ಧಾಟಿ ನೋಡಿ ಹೇಳ್ಬೋದು ಅವರ ವ್ಯಕ್ತಿತ್ವ ಏನು ಅಂತ. ಹಾಗೆ ಮನೆಯಲ್ಲಿ ಹೆಚ್ಚು ವಾದಿಸುವ ಹೆಣ್ಣಿನ ಧಾಟಿ ನೋಡಿ ಹೇಳ್ಬೋದು ಆ ಮನೆಯಲ್ಲಿನ ಅಂತರ ಎಷ್ಟು ಅಂತ. ಕಬ್ಬಿನ ಎಷ್ಟೇ ಬಿಸಿಯಾಗಿದ್ದರೂ ಅದರ ಮೇಲೆ ನೀರು ಬಿದ್ದರೆ ಹೇಗೆ ಶಾಂತ ಸ್ವರೂಪಕ್ಕೆ ಬರುತ್ತೋ ಹಾಗೆ ಮನೆಯಲ್ಲಿ ಎಂಥದ್ದೇ ಬಿಸಿ ಗಾಳಿ ಆವರಿಸಿದರೂ ಆ ಮನೆಯ ಹೆಣ್ಣು ಶಾಂತ ಸ್ವರೂಪಕ್ಕೆ ತರುವಂತಹ ಗುಣ ಹೊಂದಿರಬೇಕು. ಯಾವಾಗ ಮನೆಯಲ್ಲಿ ಹೆಣ್ಣು ಹೆಚ್ಚು ಕೋಪಿಷ್ಠಳಾಗಿರುತ್ತಾಳೆ ಅಂತಹ ಮನೆಯಲ್ಲಿ ಶಾಂತಿ ಎನ್ನುವ ಮಾತು ದೂರವಾಗಿರುತ್ತದೆ. ಯಾಕೆಂದರೆ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ಮುಂಗೋಪಿತನ ಇರುವ ಹೆಣ್ಣಿನ ಸ್ವಭಾವ ಮನೆಗೆ ಕಳಂಕ ಎಂದು. ಹಣ ಇದೆ ಎಂಬುವ ಅಹಂಕಾರದಿಂದ ಹೆಣ್ಣು ದರ್ಪವನ್ನು ತೋರಿಸಿದರೆ ಆ ಮನೆಯ ಏಳಿಗೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಮನೆಯ ನಂದಾದೀಪ ಆಗಿರುವಂತಹ ಹೆಣ್ಣು ಬಡತನದಲ್ಲಿದ್ದರೂ ಶ್ರೀಮಂತಿಕೆಯಲ್ಲಿದ್ದರೂ ಒಳ್ಳೆಯ ಸಂಬಂಧ ಬೆಳೆಸುವ ಜವಾಬ್ದಾರಿ ಆ ಮನೆಯ ಹೆಣ್ಣಿನ ಮೇಲೆ ಇರುತ್ತದೆ. ಕಷ್ಟ ಸುಖ ಅಂತ ಬಂದಾಗ ಮೊದಲು ಸ್ಪಂದಿಸುವ ಹೃದಯ ಹೆಣ್ಣಿನದು ಆಗಿರಬೇಕು. ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಇತರರ ಮನೆಯಲ್ಲಿ ಬಿಡುವುದು ಸರಿಯಲ್ಲ ಎಂದು ಆಚಾರ್ಯರು ಹೇಳುತ್ತಾರೆ. ಹೆಣ್ಣು ಮಗುವಿನ ರಕ್ಷಣಾ ಮನೋಭಾವದಿಂದ ಹೆಣ್ಣು ಮಗಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಪಾಲಿಸಬೇಕು ಎಂದು ಆಚಾರ್ಯರು ಹೇಳುತ್ತಾರೆ. ಸುಳ್ಳು ಹೇಳುವುದು, ಸಾಹಸ ಕಾರ್ಯಗಳಲ್ಲಿ ಕೈ ಹಾಕುವುದು, ಮೋಹಿಸುವ ಸ್ವಭಾವ ಹೆಣ್ಣು ಮಕ್ಕಳಿಗೆ ಶೋಭೆ ಉಂಟು ಮಾಡುವುದಿಲ್ಲ. ಇಂತಹ ಗುಣಗಳನ್ನು ಹೊಂದಿರುವಂತಹ ಹೆಣ್ಣು ಮಕ್ಕಳು ಮನೆಯನ್ನು ಬೆಳಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಪತಿಯ ಚಿತ್ತವನ್ನು ಅಂದರೆ ಗಂಡನ ಚಿಂತೆ ಮತ್ತು ಆಲೋಚನೆಯನ್ನು ಅನುಸರಿಸಿ ನಡೆಯುವ ಪತ್ನಿಯು ಮನೆಯನ್ನು ಸ್ವರ್ಗ ಸಮವಾಗಿಸುವಳು. ಆದ್ದರಿಂದಲೇ ಗೃಹಿಣಿ ಗೃಹ ಮುಚ್ಚತೆ ಎಂದು ಚಾಣಕ್ಯರು ಸಂಬೋಧಿಸಿದ್ದಾರೆ.